ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೀವು ಈಗಾಗಲೇ ಅಬ್ಸರ್ವ್ ಮಾಡಿರ್ಬೋದು. ಅಂದರೆ ಏನಿದೆ ಅಲ್ಲಿ ಮುಂದಿನ ಹಂತದಲ್ಲಿ ಏನು ಈಗ ಟೀಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಂದರೆ ದಟ್ ಈಸ್ GPSTR, HSTR ಮತ್ತು PSTR ಈ ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಮಾದರಿಯ ಉತ್ತರಗಳನ್ನು ಬರೀತಕ್ಕಂಥ ಪದ್ಧತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೈಬಿಟ್ಟು OMR ಶೇಡ್ ಮುಂಚೆ ಎಲ್ಲ ಏನಿತ್ತು MCQ ಟೈಪ್ ಆಫ್ ಕ್ವಶನ್ಸು, ಅದೇ ಒಂದು ಪದ್ಧತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಪ್ರಿಪೇರ್ ಮಾಡಿಕೊಡಿ. ಅಂದರೆ ಪ್ಯೂರ್ಲಿ OMR ಶೇಡೇ ಇರಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಸರ್ಕಾರದ ಹಂತದಲ್ಲಿ ಈಗಾಗಲೇ ಡಿಸ್ಕಷನ್ ಆಗಿ ಅವತ್ತೇ ಅದು ಅಪ್ಡೇಟ್ ಬಂದಿತ್ತು. ಈ ಪೇಪರ್ ಸುದ್ದಿ ಇವತ್ತೇನು ಬಂದಿದೆ ಇದು ಆ್ಯಕ್ಚುಲ್ ಆಗಿ ಅವತ್ತೇ ಬರಬೇಕಿತ್ತು. ಹಾಗಿದ್ರೆ ಯಾವಾಗ ಚರ್ಚೆ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು. ನನ್ನ ಯೂಟ್ಯೂಬ್ ವಾಹಿನಿಯಲ್ಲೇ ಅದನ್ನು ಅಪ್ಡೇಟ್ ಮಾಡಿದೆ ಅವತ್ತೇ ನಾನು ನೋಡಿ, ಅದನ್ನು ಕೂಡ ಸ್ಕ್ರೀನ್ಶಾಟ್ ಇದೆ ನನಗೆ. ನಾನು ಯಾವ ಒಂದು ತುಣುಕನ್ನು ಇಟ್ಕೊಂಡು ಅವತ್ತೇನು ಡಿಸ್ಕಷನ್ ಆಗಿತ್ತು ಸರ್ಕಾರದ ಹಂತದಲ್ಲಿ ಈ ವಿವರಣಾತ್ಮಕ ಮಾದರಿ ಪರೀಕ್ಷೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ರಿಮೂವ್ ಮಾಡಿಬಿಟ್ಟು MCQ ಕ್ವಶನ್ನ ಮಾತ್ರ ಕೊಡಬೇಕು ಅಂತಕ್ಕಂಥಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ 31 ಜುಲೈ 2026 ಅವತ್ತು ಬಂದಿದ್ದಂಥ ಸುದ್ದಿ ಇದು. ಅವತ್ತೇ ಅಪ್ಡೇಟ್ ಮಾಡಿದೆ ನಾನು ಇಲ್ಲಿ ನೋಡಿ. ಏನಿತ್ತು ಅವತ್ತಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಬಿಗ್ ರಿಲೀಫ್ ಅಂತ ಇದೆ. ನೇಮಕಾತಿ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಪರೀಕ್ಷೆ ರದ್ದು ಅಂತ ಇದೆ ಈಗ ನೋಡಿ. ಅದಕ್ಕೆ ಬ್ರೀಫಾಗಿ ಒಂದು ಪ್ಯಾರಾಗ್ರಾಫ್ ಕೂಡ ಸ್ಕ್ರೀನ್ಶಾಟಲ್ಲಿದೆ. ಈಗ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ರಾಜ್ಯದಲ್ಲಿ ಶಿಕ್ಷಕರ ಹುದ್ದೆ ಕನಸು ಕಾಣ್ತಾ ಇರತಕ್ಕಂಥ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಚಿವ ಸಂಪುಟ ಹಾಗೂ ಶಿಕ್ಷಣ ಇಲಾಖೆ ಅತ್ಯಂತ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮುಂದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಅಂದರೆ ಡೆಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸ್ ಆ ಒಂದು ಮಾದರಿಯ ಬರವಣಿಗೆ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಲಿಕ್ಕೆ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಇಸ್ ನಥಿಂಗ್ ಬಟ್ ಡಿಸೈಡ್ ಮಾಡಿದೆ ಅಂತ ಅರ್ಥ ನೋಡಿ. ಆ್ಯಕ್ಚುಲಾಗಿ 30ನೇ ತಾರೀಕಲ್ಲಿ ನ್ಯೂಸ್ ಅಪ್ಡೇಟ್ ಆಗಿದೆ. ಆದರೆ ದುರಂತ ಏನಪ್ಪ ಅಂತಂದರೆ ದಿನಪತ್ರಿಕೆ ಗಮನಕ್ಕೆ ಬಂದಿರೋದು ನಿನ್ನೆ ಅಪ್ಡೇಟ್ ಆಗಿರೋದು ಇವತ್ತು ರಾಜ್ಯದ ಎಲ್ಲ ಕಡೆ ಇದು ಡಿಸ್ಪ್ಯಾಚ್ ಆಗಿದೆ. ಈ ಒಂದು ಸುದ್ದಿ ಏನು ಬಿಡುಗಡೆ ಆಗಿದೆ ಈ ಪತ್ರಿಕೆಯಲ್ಲಿ. ಆದರೆ ಇಲ್ಲಿ ಒಂದಷ್ಟು ಮತ್ತೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ಪ್ರಿಂಟ್ ಮಾಡಲಾಗಿದೆ. ಏನು ನೋಡಿ, ಈ ಒಂದು ಏನು ಸುದ್ದಿ ಇದೆ ಅದನ್ನು ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಾನೀಗ. ಇಲ್ಲಿ ಏನೇನು ಗೊಂದಲ ನಿರ್ಮಾಣ ಆಗ್ತಕ್ಕಂಥ ಸುದ್ದಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮುಂಬರುವ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಜಾರಿ ಸಾಧ್ಯತೆ, ತ್ವರಿತ ಮೌಲ್ಯಮಾಪನಕ್ಕೂ ಅನುಕೂಲ. ಅದೆಲ್ಲ ನಿಮಗೆ ಗೊತ್ತೇ ಇದೆ. PSTR, HSTR, GPSTR ಈ 3 ವಿಭಾಗದ ಶಿಕ್ಷಕರ ಹುದ್ದೆಯ ನೇಮಕಾತಿ ಪರೀಕ್ಷೆಗಳಿಗೆ ಅದು ಯಾವುದೂ ಬೇಡ, ಅದು ಡಿಸ್ಕ್ರಿಪ್ಟಿವ್ ಟೈಪೇ ಬೇಡ, ತೆಗಿಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ ಈಗ. ಆಯಿತಾ? ರೀಸನ್ನು ಈಗಾಗಲೇ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ಭಾಳ ತುಂಬ ಟೈಮನ್ನು ತಗೊಳ್ತಾ ಇತ್ತು. ಈಗೇನು ಮಾಡಿದರೆ ಪಾರದರ್ಶಕತೆಗಳನ್ನು ಈಗ ಕಾಪಾಡಿಕೊಳ್ಳಿಕ್ಕೆ ಅಥವಾ ಫಲಿತಾಂಶವನ್ನು ಬೇಗ ಪ್ರಕಟ ಮಾಡಲಿಕ್ಕೆ, ಆಯ್ಕೆ ಪಟ್ಟಿಯನ್ನು ಬೇಗ ಪ್ರಿಪೇರ್ ಮಾಡಲಿಕ್ಕೆ ಮತ್ತು ಸಾಧ್ಯವಾದಷ್ಟು ಎಲ್ಲ ಪರಿಶೀಲನೆಯನ್ನು ಬೇಗ ಮುಗಿಸಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲಿಕ್ಕೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅವೆಲ್ಲವನ್ನು ಸಮಯವನ್ನು ವ್ಯಯ ಮಾಡದೇ ಸಾಧ್ಯವಾದಷ್ಟು ಬೇಗ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ, ಉಪಯೋಗ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಈಗ ತೆಗಿಲೇಬೇಕು ಅಂತ ನಿರ್ಧಾರಕ್ಕೆ ಈಗಾಗಲೇ ಸರ್ಕಾರ ಬಂದಿರುವಂಥದ್ದು. ಇಲ್ಲಿ ಏನಾಗಿದೆ ಸುದ್ದಿಗಳು ಅಂತಂದರೆ ನಿಮಗೆ ನೋಡೋಣ. ಈಗ ನಿಮಗೆ ಒಂದು ಕಡೆಯಿಂದ ಎಲ್ಲವನ್ನು ಓದ್ಬಿಟ್ಟು ನಾನು ಹೇಳಲಿಕ್ಕೆ ಹೋಗಲ್ಲ. ಮತ್ತು ವಿಡಿಯೋ ಲೆಂತೆ ಆಗಿಬಿಡುತ್ತೆ. ಯಾಕೆಂದರೆ ಗೊತ್ತಿರತಕ್ಕಂಥ ವಿಷಯಗಳನ್ನು ಮತ್ತೆ ಇಲ್ಲಿ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಬ್ರೀಫಾಗಿ ಎಲ್ಲವನ್ನು ಓದ್ಬಿಡ್ತೀನಿ ನಾನೀಗ. ಈ ಹಿಂದೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳಿದ್ದಾಗ ಮೌಲ್ಯಮಾಪನದ ವೇಳೆ ಅಂಕಗಳ ವ್ಯತ್ಯಾಸ ಹಾಗೂ ಗೊಂದಲಗಳಿಂದ ಕೆಲ ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗುತ್ತಿದ್ದರು. ಜೊತೆಗೆ ಮೌಲ್ಯಮಾಪನ ಕಾರ್ಯ ಕೂಡ ವಿಳಂಬ ಆಗ್ತಾ ಇತ್ತು. ಇದರಿಂದ ಫಲಿತಾಂಶ ಪ್ರಕಟ ಹಾಗೂ ಅಂಕಪಟ್ಟಿ ಪರಿಶೀಲನೆಗೆ ಹೆಚ್ಚಿನ ಸಮಯ ಬೇಕಾಗಿತ್ತು. ಈ ಎಲ್ಲ ರೀಸನ್ಸಿಂದ ಸುದೀರ್ಘ ಉತ್ತರದ ಬದಲಾಗಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಇದರಿಂದ ನೇಮಕಾತಿ ಪ್ರಕ್ರಿಯೆಯು ಕೂಡ ಭಾಳ ಬೇಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸದ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದು ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇಲ್ಲೇ ನಿಮಗೆ ಇದು ಗೊಂದಲ ಆಗಿರುವಂಥದ್ದು. ಈಗ ಪ್ಯಾರಾಗ್ರಾಫನ್ನು ಮಾರ್ಕ್ ಮಾಡ್ತೀನಿ ನಾನು ಇಲ್ಲಿ. ಆಯಿತಾ? ನೋಡಿ ಯಾವ ಪ್ಯಾರಾಗ್ರಾಫು ಅದು. ದ ಪ್ಯಾರಾಗ್ರಾಫ್ ಈಸ್ ಹಿಯರ್ ವಿ ಗೋ. ಸದ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಈ ಬಗ್ಗೆ ಚರ್ಚೆ ನಡೆಸುತ್ತಿದ್ದು ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಯಾವ ಮೂಲಗಳು ಏನು ತಿಳಿಸಿದೆ ಇನ್ಫಾರ್ಮೇಷನಲ್ಲಿ ಆಲ್ರೆಡಿ ಈ ಸಂಬಂಧ ಡಿಸ್ಕಷನ್ ಆಗಿ ಸರ್ಕಾರದ ಹಂತದಲ್ಲೇ ಈಗಾಗಲೇ ಡಿಸಿಷನ್ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಆಗಬೇಕಾಗಿರೋದು ಫೈನಲ್ ನೋಟಿಫಿಕೇಷನ್ ಮಾಡಬೇಕು. ಯಾಕೆ ಫೈನಲ್ ನೋಟಿಫಿಕೇಷನ್ ಡಿಲೇ ಆಗ್ತಾಯಿದೆ ಅಂತಂದರೆ ಈ C&R ರೂಲನ್ನು ಏನು ಚೇಂಜ್ ಮಾಡಿದ್ರು ಅವತ್ತೊಂದು ಏನು ಈ ಡ್ರಾಫ್ಟ್ ರೂಲ್ ಬಿಡುಗಡೆ ಆಯಿತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಅದು ಇನ್ನೂ ಕೂಡ ಏನಾಗಿದೆ ಪರಿಷ್ಕೃತ C&R ರೂಲ್ನ ಆ್ಯಂಡ್ ಈವನ್ ಟಿಲ್ ಕೂಡ ಬಿಡುಗಡೆ ಮಾಡಿಲ್ಲ. ಅದು ಬರಬೇಕು. ಯಾಕೆಂದರೆ ಆಲ್ಮೋಸ್ಟು ಎಲ್ಲರೂ ಸಾಕಷ್ಟು ಅಂದರೆ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ನಿಮಗೆ ಹೇಳೋದಾದರೆ 60 to 70% ಆಫ್ ಅಬ್ಜೆಕ್ಷನ್ನು ಬರವಣಿಗೆಯನ್ನು ಮೊದಲು ತೆಗೆರಿ ಅಂತಕ್ಕಂಥ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಕೆಲವೊಂದಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಮನವಿಗಳು ಇವೆಲ್ಲದರ ಹಿನ್ನೆಲೆಯಲ್ಲಿ ಅಬ್ಜೆಕ್ಷನ್ನೂ ಸೇರಿಸ್ಕೊಂಡಂತೆ
ಫೈನಲಿ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಬರವಣಿಗೆ ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ಸೊ ಇದೇನಾಗಬೇಕು, ಪರಿಷ್ಕೃತ ಕರಡು ಪಟ್ಟಿಯನ್ನು ಈಗ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಿಡುಗಡೆ ಮಾಡಬೇಕು. ಅದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ಆ ಒಂದು ಹೊಸ ಸಿಲಿಂಡರ್ಲು ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಏನು ಸರ್ಕಾರದ ಹಂತದಲ್ಲಿ ಡಿಸ್ಕಷನ್ ಆಗಿದೆ, ಬರವಣಿಗೆಯನ್ನು ತೆಗೆಯಬೇಕು ಅಂತ ಅಂದ್ಬಿಟ್ಟು ಆ ಒಂದು ಸ್ಟೇಟ್ಮೆಂಟು ಅಲ್ಲಿ ಆ್ಯಡ್ ಆಗುತ್ತೆ, ಅಂದರೆ ಪರಿಷ್ಕರಣೆ ಆಗುತ್ತೆ. ಅಂದರೆ ಅಲ್ಲಿ ಏನು ಹೇಳ್ತಾರೆ, ಅವಾಗ 3 ವಿಭಾಗದ ಪರೀಕ್ಷೆಗಳಿಗೆ PSTR, HSTR, GPSTR ಈ 3 ವಿಭಾಗದ ಪರೀಕ್ಷೆಗಳಿಗೆ ಯಾವುದೇ ರೀತಿಯ ವಿವರಣಾ ಮಾದರಿಯ ಪ್ರಶ್ನೆಗಳನ್ನು ಕೊಡ್ತಕ್ಕಂಥ ಅಗತ್ಯ ಇಲ್ಲ, ಅದನ್ನು ಕೈ ಬಿಡಲಾಗಿದೆ ಅಂತ ಅವ್ರು ಮೆನ್ಷನ್ ಮಾಡಬೇಕು. ಅಥವಾ ಅದು ಮೆನ್ಷನ್ ಮಾಡಿಲ್ಲ ಅಂತಂದರೆ ಸೊ OMR ಶೈಲಿಯಲ್ಲಿ ಪ್ರಶ್ನೆಗಳನ್ನು ಕೊಡಲಾಗುತ್ತೆ ಅಂತ ಅವ್ರು ಅಲ್ಲೇ ಮೆನ್ಷನ್ ಮಾಡ್ತಾರೆ ಹೊಸ ಸಿಲಿಂಡರ್ ಬಿಟ್ಟಾಗ. ಈಗ ಅಂದರೆ ದಟ್ ಮೀನ್ಸ್ ಹೊಸ ಸಿಲಿಂಡರ್ ಅಂದರೆ ಇಸ್ ನಥಿಂಗ್ ಬಟ್ ದ ರಿವೈಸ್ಡ್ ಸಿಲಿಂಡರ್ ಅಂತ. ಆಕ್ಷೇಪಣೆ ಸಲ್ಲಿಕೆಯಾದ ನಂತರದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅದು ಮತ್ತೊಂದು ಸಲ ಪ್ರಕಟ ಆಗಬೇಕು. ಯಾವುದೇ ಇಲಾಖೆಯ ಒಂದು ಸಿಲಿಂಡರ್ ಬಿಡುಗಡೆ ಆಗಲಿ, ಸೊ ಅದು ಬಿಡುಗಡೆ ಆಗಿ ಅಲ್ಲಿಂದ ಹಿಡಿದು ಸೊ ನೆಕ್ಸ್ಟ್ 7 to 10 ಡೇಸ್ ತನಕ ಪಬ್ಲಿಕ್ ಡೊಮೇನಿಗೆ ಬರುತ್ತೆ. ಅದು ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿ ಸುಮಾರು 8 ರಿಂದ 10 ದಿನಗಳ ಕಾಲ ಅವಕಾಶವನ್ನು ಕೊಡಲಾಗುತ್ತೆ. ಅದೇ ರೀತಿ ಶಿಕ್ಷಕರ ನೇಮಕಾತಿಗೂ ಅದನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಫಸ್ಟು. ಸೊ ಅಬ್ಜೆಕ್ಷನ್ ಹೋಗಿದೆ, ಅದು ರಿವೈಸ್ಡ್ ಆಗಬೇಕು. ರಿವೈಸ್ಡ್ ಆದ ನಂತರದಲ್ಲಿ ನೋಟಿಫಿಕೇಷನ್ ಬಿಡುಗಡೆ ಮಾಡಬೇಕು. ಇದು ಪ್ರೊಸೀಜರು. ದುರಂತ ಏನು, 31ನೇ ತಾರೀಕಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಒಂದು ಚರ್ಚೆ ಏನಿದೆ, ಸೊ ಈ ಪತ್ರಿಕೆಗಳ ಗಮನಕ್ಕೆ ಬಂದಿರುವಂಥದ್ದು ನಿನ್ನೆ. ಅದು ಇದೇ ಪ್ರಾಬ್ಲಮ್ ಆಗುವಂಥದ್ದು. ಯಾಕೆಂದರೆ ಬೇರೆ ಬೇರೆ ಸುದ್ದಿಗಳನ್ನು ಸಾಧ್ಯವಾದಷ್ಟು ಬೇಗ ಸಂಗ್ರಹ ಮಾಡಿ ಕಲೆಕ್ಟ್ ಮಾಡಿಬಿಟ್ಟು ಬ್ರೇಕಿಂಗ್ ನ್ಯೂಸು ಹಾಗೆ ಹೀಗೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ಅಂಡರ್ನಲ್ಲಿ ಬೇಗ ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ ಅವೆಲ್ಲ ಸುದ್ದಿಗಳನ್ನು. ಸೊ ಈ ಸುದ್ದಿಗಳನ್ನು ಬೇಗ ಅಪ್ಡೇಟ್ ಮಾಡಬೇಕು. ಯಾಕೆಂದರೆ ಇದು ನಿನ್ನೆ ಇವತ್ತಿನ ಕಥೆಯಲ್ಲ. 2022 ನಡೆದಂಥ ಪರೀಕ್ಷೆ ಈಗ 2026. ಅದು ಏನು, ಅದನ್ನು ಈ ವರ್ಷವೂ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ. ಅದನ್ನು ಇವೆಲ್ಲವೂ ಕೂಡ ಶಿಕ್ಷಕರ ನೇಮಕಾತಿಯ ವಿಚಾರಗಳು ಮುನ್ನೆಲೆಗೆ ಬರ್ತಾಯಿದೆ ಅಂತಂದರೆ ಸೊ ಇದು ಒಬ್ಬರಿಬ್ಬರು ಹೋರಾಟಗಳಲ್ಲ. ಸಾಕಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡಿ ಫ್ರೀಡಮ್ ಪಾರ್ಕು, ಶಿಕ್ಷಕರ ಕಚೇರಿ ಆಫೀಸ್ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಮತ್ತು ಕಮಿಷನರ್ ಭೇಟಿ ಆಗಿರ್ಬೋದು, ಸೆಕ್ರೆಟ್ರಿಯೇಟ್ ಭೇಟಿ ಮಾಡೋದಾಗಿರ್ಬೋದು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಗಳನ್ನು ಕೊಡೋದಾಗಿರ್ಬೋದು, ಇವೆಲ್ಲದರ ಹೋರಾಟದ ಪ್ರತಿಫಲದಿಂದಾಗೆ ಶಿಕ್ಷಕರ ನೇಮಕಾತಿಯ ಸುದ್ದಿಗಳು ಈಗ ಇಲ್ಲಿ ಬರ್ತಾ ಇರುವಂಥದ್ದು. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು, ಆಯಿತಾ. ಹಾಗಾಗಿ ಸೊ ಏನಾಗುತ್ತೆ, ಸಮ್ಟೈಮ್ಸ್ ಪತ್ರಿಕೆಯ ಎಲ್ಲವನ್ನು ಓಕೆ ಎಲ್ಲ ಸುದ್ದಿಗಳು ಜೆನ್ಯೂನ್ ಆಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗನ್ಬಿಟ್ಟು ಎಲ್ಲ ಸುದ್ದಿಗಳನ್ನು ಫೇಕ್ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ಕೆಲವೊಂದು ಸುದ್ದಿಗಳನ್ನು ಈಗ ಒಳ್ಳೊಳ್ಳೆ ನ್ಯೂಸ್ ಪೇಪರ್ಸ್ ಕೂಡ ಇದೆ. ಈಗ ಪ್ರಜಾವಾಣಿ, ಸೊ ಮೊದಲಿಂದ ಅದು ಇರತಕ್ಕಂಥ ಒಂದು ಪತ್ರಿಕಾ ಮಾಧ್ಯಮ. ಅದು ಈವನ್ ಅಫಿಷಿಯಲ್ಸ್ ಎಲ್ಲವೂ ಕೂಡ ಅದನ್ನೇ ಅತಿ ಹೆಚ್ಚಾಗಿ ರೆಫರ್ ಮಾಡುವಂಥದ್ದು ಪ್ರಜಾವಾಣಿ ಪತ್ರಿಕೆ. ಈವನ್ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಸಾಕಷ್ಟು ಜನ ಆ ಒಂದು ಪತ್ರಿಕೆಯ ಸಹಾಯವನ್ನು ಇಟ್ಕೊಂಡೇ ನೋಟ್ಸ್ ಮಾಡ್ಕೋತಾರೆ, ಕೆಲವೊಂದು GK ಪಾಯಿಂಟ್ಸು ಇವೆಲ್ಲವೂ ಕೂಡ. ಹಾಗಾಗಿ ಸೊ ಎಲ್ಲ ಪತ್ರಿಕೆಯನ್ನು ಬರ್ತಕ್ಕಂಥ ಸುದ್ದಿಗಳು ಫೇಕ್ ಅಂತ ಅನ್ಲಿಕ್ಕಾಗಲ್ಲ. ಸೊ ದುರಂತ ಏನಪ್ಪ ಅಂತಂದರೆ, ಸರ್ಕಾರದ ಹಂತದಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆ ಆಗುತ್ತೆ ಆ ವಿಚಾರಗಳನ್ನು ಸಾಧ್ಯವಾದಷ್ಟು ಬೇಗ ಅದರ ಮಾರನೇ ದಿನ ಈ ಪತ್ರಿಕಾ ಮಾಧ್ಯಮಗಳಲ್ಲಿ ಆ ಸುದ್ದಿ ಅಪ್ಡೇಟ್ ಆಗಬೇಕು. ನೋಡಿ, ಜುಲೈ 31 ಇದೆ. ಸೊ ಇವತ್ತು ಅಪ್ಡೇಟ್ ಮಾಡಿದ್ರೆ ಆಮೇಲೆ ಅಪ್ಡೇಟ್ ಮಾಡೋದು ಓಕೆ, ಅಟ್ಲೀಸ್ಟ್ ಲೇಟ್ ಆದ್ರೂ ಗೊಂದಲ ಆಗ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸನ್ನ ಇಲ್ಲಿ ಪ್ರಿಂಟ್ ಮಾಡಬಾರ್ದು. ಸರ್ಕಾರದ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಸರ್ಕಾರದ ಹಂತದಲ್ಲಿ ಆಲ್ರೆಡಿ ಚರ್ಚೆ ಆಗಿಬಿಟ್ಟಿದೆ. ಅದು ಸ್ಟಿಲ್ ಇನ್ನೂ ಹಂತದಲ್ಲಿ ಅಂತ ಏನಾಗುತ್ತೆ, ಸೊ ಸ್ಟೂಡೆಂಟ್ಸ್ ಅಥವಾ ಆಸ್ಪಿರೆಂಟ್ಸ್ ಮೇ ಗೆಟ್ ಕನ್ಫ್ಯೂಸ್ಡ್ ಅಗೈನ್. ಇಲ್ಲಿ ಮತ್ತೆ ಅವರಿಗೆ ಗೊಂದಲ ಸೃಷ್ಟಿ ಆಗಿಬಿಡುತ್ತೆ. ಹಾಗಾಗಿ ದಯಮಾಡಿ ಸೊ ಇನ್ನು ಏನು ಡಿಸ್ಕಷನ್ ಲೆವೆಲ್ನಲ್ಲಿ ಇಲ್ಲ ಇದು. ಯಾಕೆಂದರೆ ಅವತ್ತೇ ಅಪ್ಡೇಟ್ ಮಾಡಿದ್ದೀನಿ ನಾನು, ನಿಮ್ಗೆ ಹೇಳಿದ್ನಲ್ಲ. ನೋಡಿ, ಇಲ್ಲಿ ಸ್ಕ್ರೀನ್ ಶಾಟ್ ಇದೆಯಲ್ಲ, ಇದ್ರ ಬಗ್ಗೆ ವೀಡಿಯೋನು ಕೂಡ ಮಾಡಿದ್ದೀನಿ. ನನ್ನ ವೀಡಿಯೋ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಯಾಕೆಂದರೆ ನಾವಂತೂ ರಣಹದ್ದಂತರ ವೆಯ್ಟ್ ಮಾಡ್ತೀನಿ ನಾನು, ಎಲ್ಲಿ ಏನು ಡಿಸ್ಕಷನ್ ಆಗ್ತಾಯಿದೆ, ಯಾವುದರಲ್ಲಿ ಯಾವ ಸುದ್ದಿ ಮಾಧ್ಯಮಗಳಲ್ಲಿ ಅಥವಾ ಯಾವ ಪೋರ್ಟಲ್ಸಲ್ಲಿ ಅಪ್ಡೇಟ್ ಆಗ್ತಾಯಿದೆ ನ್ಯೂಸ್ ಅಂತ ಅಂದ್ಬಿಟ್ಟು ನಮಗೆ ಸಿಕ್ತು ಅಂತಂದರೆ ಇಮಿಡಿಯೇಟ್ ಕನ್ವೆ ಮಾಡ್ತೀವಿ. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಏನು ಬೆಳವಣಿಗೆ ಆಗ್ತಾಯಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಹುಡುಕಾಟಗಳು ಎಲ್ಲೆಲ್ಲಿ ಏನೆಲ್ಲಿ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ ಅವುಗಳನ್ನು ನಾವು ಕೂಡ ಇಲ್ಲಿ ನೋಡ್ತಾ ಇರ್ತೀವಿ. ನೀವೇನು ಗೊಂದಲಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ CNR ರೂಲು ಮತ್ತು ಅದು ರಿವೈಸ್ಡ್ ಆಗಿ ಬರುತ್ತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂಥ CNR ರೂಲ್. ಅಂದರೆ ಏನು, ಬದಲಾದಂಥ ವಿಚಾರಗಳನ್ನು ಅಲ್ಲಿ ಪರಿಷ್ಕರಣೆ ಮಾಡಿ ಮತ್ತೊಂದು ಸಲ ಬಿಡುಗಡೆ ಮಾಡ್ತಾರೆ. ಅದೇ ನೀವು CNR ರೂಲ್, ಅದನ್ನೇ ರಿವೈಸ್ಡ್ CNR ರೂಲ್ ಅಂತ ಕರೆಯುವಂಥದ್ದು. ಅದು ಬಂದ ನಂತರದಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಆಗುತ್ತೆ, ಆಯಿತಾ. ಆಮೇಲೆ ತುಂಬ ಜನರಿಗೆ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ದಯಮಾಡಿ ಸರ್ಕಾರದ ಕಡೆಯಿಂದ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದಾದ್ರೂ ಸುತ್ತೋಲೆ ಅಥವಾ ಯಾವುದಾದ್ರೂ ಅಧಿಕೃತ ಅಧಿಸೂಚನೆ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೇ ಸರ್ಕ್ಯುಲರ್ ಬಿಡುಗಡೆ ಆದಾಗ, ಅಂದರೆ ದಯಮಾಡಿ ನೀವೇನು ಅಂದರೆ, ನಾನು ತುಂಬ ನೋಡ್ತಾ ಇರ್ತೀನಿ, ಈಗ ಯಾವುದೋ ಬಂದು ನೋಡಿ ಅವತ್ತು CNR ಬಿಡುಗಡೆ ಮಾಡಿದ್ರು ಫಸ್ಟು. ತುಂಬ ಜನ ಸರ್ ಸಿಲೆಬಸ್ ಯಾವಾಗ ಬಂದುಬಿಡುತ್ತೆ, ಅಪ್ಲಿಕೇಶನ್ ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾಟ್ ಲೈಕ್ ದಟ್. ನೀವು ಹೇಳಿದ ತಕ್ಷಣ ಹಂಗೆಲ್ಲ ಅದು ಇಮಿಡಿಯೇಟು ಹಂಗೆಲ್ಲ ಪ್ರೊಸೀಜರನ್ನು ಮಾಡಲಿಕ್ಕೆ ಹೋಗಲ್ಲ ಅವ್ರಿಗೆ. ಸೊ ದರ್ ಇಸ್ ಎ ಪ್ರಾಸೆಸ್, ಅದಕ್ಕೆಲ್ಲ ಒಂದು ಪ್ರಕ್ರಿಯೆ ಅಂತ ಇರುತ್ತೆ. ಅದು ಹಂತವಾಗಿಯೇ ಬಿಡಬೇಕಾಗತ್ತೆ.
ನೀವು ಸಿಲೆಬಸ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಫಿಷಿಯಲ್ ನೋಟಿಫಿಕೇಷನ್ ಅದು ಬಂದು ವಿತಿನ್ ಫ್ಯೂ ಡೇಸ್ ಅಂತಲ್ಲ, ಅದನ್ನು ಒಂದು ಸಲ ಅಧಿಕೃತ ಅಧಿಸೂಚನೆ ಆಯಿತು ಅಂತಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ಬಿಡಲೇಬೇಕು ಸಿಲೆಬಸ್ಸನ್ನು. ಸಿಲೆಬಸ್ ವಿಚಾರದಲ್ಲಿ ಅವರು ಯಾರೇ ಅಭ್ಯರ್ಥಿಗಳನ್ನು ಕಾಯಿಸ್ತಕ್ಕಂಥ ಒಂದು ಪ್ರಮೇಯ ಉದ್ಭವ ಆಗಲ್ಲ. ಯಾಕೆಂದರೆ ಸಿಲೆಬಸ್ ಇಸ್ ಎ ಮೈನ್. ನೀವು ಅದನ್ನ ಇಟ್ಕೊಂಡೇ ಓದಬೇಕು. ಯಾಕೆಂದರೆ ಸುಮ್ಮನೆ ವಿತೌಟ್ ಸಿಲೆಬಸ್ ಗೊತ್ತಿಲ್ಲದೇ ಔಟ್ ಆಫ್ ಸಿಲೆಬಸ್ ಎಲ್ಲ ಓದಲಿಕ್ಕಾಗತ್ತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ. ನಿಮಗೆ ಇಡೀ ಅಧಿಕೃತ ಅಧಿಸೂಚನೆಯಲ್ಲಿ ಎಲ್ಲವೂ ಇರುತ್ತೆ ಅಲ್ಲಿ. ಆಮೇಲೆ ತುಂಬ ಜನ ಕೇಳೋದು ಯಾವುದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಏನಾಗ್ಬಿಡಿದೆ, 15,000 ಆಫ್ ಟೀಚರ್ ಇಕ್ವಿಪ್ಮೆಂಟು ಅದರಲ್ಲಿ ಬೈಫರ್ಕೇಟ್ ಆಗಿಬಿಡಿದೆ ಹುದ್ದೆಗಳು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಅಂದ್ಬಿಟ್ಟು. ಈಗ PSTR, HSTR, GPSTR, ವಿಚ್ ಇಸ್ ದ ಫಸ್ಟ್ ಆ್ಯಂಡ್ ವಿಚ್ ಇಸ್ ಲಾಸ್ಟ್, ಇವೆಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗಾಗಿ ಒಂಚೂರು ವೆಯ್ಟ್ ಮಾಡಬೇಕು. ಯಾರೂ ಕೂಡ ಇದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವೆಲ್ಲವನ್ನು ಕೂಡ ಅಧಿಕೃತ ಅಧಿಸೂಚನೆಯಲ್ಲೇ ಹೊಸ ವಿವರವಾಗಿ ಎಲ್ಲವನ್ನು ತಿಳಿಸಿರ್ತಾರೆ. ಹಾಗಾಗಿ ಆ ಒಂದು ಪ್ರತಿಗೋಸ್ಕರ ಎಲ್ಲರೂ ಈಗ ಕಾಯಲೇಬೇಕಾಗತ್ತೆ. ಈಗ 3 ವಿಭಾಗದ ಪರೀಕ್ಷೆಯನ್ನಂತೂ ಅಟ್ ಎ ಟೈಮ್ ಅಂತೂ ಮಾಡಲಿಕ್ಕಾಗಲ್ಲ. ನಿಮಗೆ ಗೊತ್ತಿದೆ, ಈಗ PSTR, GPSTR, HSTR ಅಟ್ ಎ ಟೈಮ್ ಮಾಡಲಿಕ್ಕಾಗತ್ತಾ? ಸೊ ದರ್ ಇಸ್ ಅ ಟೈಮ್ ಬೌಂಡಿಂಗಲ್ಲಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಅಂತ ಇದ್ದೇ ಇರುತ್ತೆ. ಅದನ್ನು ಎಲ್ಲ ವಿವರಗಳನ್ನು, ಆ ಡೇಟ್ಸನ್ನು ಯಾವಾಗ ಯಾವ ವಿಭಾಗದ ಒಂದು ಪರೀಕ್ಷೆಗಳನ್ನು ಮಾಡಲಾಗುತ್ತೆ, ಕಂಡಕ್ಟ್ ಮಾಡಲಾಗುತ್ತೆ, ಅವುಗಳ ಅವಧಿಯ ಒಂದು ಡ್ಯೂರೇಷನ್ ಏನಿರುತ್ತೆ ಅವೆಲ್ಲವೂ ಕೂಡ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ನಿಮ್ಮಲ್ಲೇ ಗೊಂದಲ ಬೇಡ. ಆಮೇಲೆ ತುಂಬ ಜನ ಓದ್ಲಿಕ್ಕೆ ಟೈಮ್ ಇಲ್ಲ, ಒಂದು 3-4 ತಿಂಗಳಾದರೂ ಟೈಮ್ ಸಿಗುತ್ತಾ, ಹಾಗೆ ಹಿಂಗೆ. ದಯಮಾಡಿ ನೋಡಿ, ನಾನು ಹೇಳೋದು ಇಷ್ಟೇ, ನಮಗೆ ಕೆಲಸ ಬೇಕು ಅಂತಕ್ಕಂಥ ಒಂದು ಗುರಿ ಇದ್ದರೆ, ಆ್ಯಂಬಿಷನ್ಸ್ ಇದ್ದರೆ, ಇಫ್ ವಿ ಗೆಟ್ ಎ ಜಾಬ್, ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. 2022ರಲ್ಲಿ ಒಂದು GPT ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋಯ್ತು. ಈಗ ಅಲ್ಲಿಂದ ಹೊಸ ನೇಮಕಾತಿ ಆಗೋ ತನಕ ನಿಮಗೆ ಸಾಕಷ್ಟು ಟೈಮ್ ಇದ್ದೇ ಇರ್ತಿದೆ. ಅಲ್ಲಿಂದ ಏನು ಇದುವರೆಗೂ ಟೈಮ್ ಇದೆ, ಅದೇ ನಿಮ್ಮ ಟೈಮು, ಅದೇ ನಿಮ್ಮ ಪ್ರೆಸಿಯಸ್ ಟೈಮು ಅಲ್ವಾ? ನೋಟಿಫಿಕೇಷನ್ ಆದಮೇಲೆ ನಾವು ಓದ್ತೀವಿ ಅಂತಂದರೆ ಯಾರು ಜವಾಬ್ದಾರಿ ಇದಕ್ಕೆ? ಆ್ಯಂಡ್ ವಿ ಆರ್ ದ ರೆಸ್ಪಾನ್ಸಿಬಲ್. ಹಾಗಾಗಿ ಒಂದು ಕೆಲಸವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್ ಇರೋರು, ಸೊ ಈ ಸುಮ್ಮನೆ ನೋಟಿಫಿಕೇಷನ್ ಆದರೆ ಓದ್ರಾಯ್ತು ಹಾಗೆ ಹೀಗೆ ಈ ಥರದ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇದ್ದರೆ ಭಾಳ ಕಷ್ಟ ಆಗುತ್ತೆ ಅಲ್ವಾ? ಹೊಸ ನೇಮಕಾತಿಗೆ ನಿಮಗೆ ಓದಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಅರ್ಥ ಏನು? ಅದಕ್ಕೆ ಉತ್ತರನೇ ಇಲ್ಲ. ಸೊ ನನ್ನ ಪ್ರಕಾರ ನಮ್ಮನ್ನು ಕೇಳೋದಾದ್ರೆ ನೀವು ಅಂದರೆ ಲಾಸ್ಟ್ ಎಕ್ಸಾಮ್ ಯಾವಾಗ ಎಂಡ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಸಾಕಷ್ಟು ಸಮಯ ಇತ್ತು ಅಂತಲೇ ಅರ್ಥ. ನೀವು ಫ್ರೆಶ್ ನೋಟಿಫಿಕೇಷನ್ ಆದಾಗ ಓದಬೇಕು ಅಂತ ಯೋಚನೆ ಮಾಡಿದಾಗಲೂ ಎಲ್ಲವೂ ಕೂಡ. ಹಾಗಾಗಿ ನೋಟಿಫಿಕೇಷನ್ ಆಗಿ 2 ತಿಂಗಳಿಗೆ ಎಕ್ಸಾಮ್ ಮಾಡ್ಬಿಡ್ತಾರೆ, 3 ತಿಂಗಳಿಗೆ ಎಕ್ಸಾಮ್ ಮಾಡ್ಬಿಡ್ತಾರೆ, ನಮಗೆ ಟೈಮ್ ಸಿಗೋಲ್ಲ ಹಾಗೆ ಹೀಗೆ, ಅದ್ರ ಬಗ್ಗೆ ಎಲ್ಲ ಚಕಾರ ಎತ್ತೋಂಗೇ ಇಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್ ಅದು. ಯಾಕೆಂದರೆ ನೀವು ಫ್ರೆಶ್ ಆಗಿ ಓದ್ತೀವಿ ಅಂತ ಅಂದ್ಬಿಟ್ಟು ನೋಟಿಫಿಕೇಷನ್ ಆದಮೇಲೆ ಎಷ್ಟೋ ಸಲ ಸಿಲೆಬಸ್ಸನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ತುಂಬ ಜನ ಏನಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡು ಹಲವು ತಿಂಗಳುಗಳಿಂದ, ಹಲವು ವರ್ಷಗಳಿಂದ ಓದ್ತಾ ಇದ್ದಾರೆ ಅಂತಂದರೆ ಅವರು ಎಲ್ಲವನ್ನು ನೀಟಾಗಿ ಪ್ರೀಪ್ಲ್ಯಾನ್ ಆಗಿ ಒಂದು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡಿಬಿಟ್ರೆ ಅವ್ರು ಯಾರಿಗೂ ಏನು ಕಷ್ಟ ಆಗಲ್ಲ, ತುಂಬ ಟೈಮ್ ಸಿಗ್ಗುತ್ತೆ ಅವ್ರಿಗೆ, ಏನು ಕಾಲ ಮಿಂಚಿಲ್ಲ. ಯಾಕೆಂದರೆ ನಾವು ಯಾವಾಗಲೂ ನಿರಾಶಾವಾದಿಗಳಾಗಿ ಇರಬಾರ್ದು, ಅದು ನನ್ನ ಸಜೆಷನ್ನು, ಆಯಿತಾ? ನೋಟಿಫಿಕೇಷನ್ ಆದಮೇಲೆ ತುಂಬ ಜನ ಓದ್ತಾರೆ, ಆದರೆ ವ್ಯವಸ್ಥಿತವಾಗಿ ಸರಿಯಾದ ರೀತಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುವಂಥದ್ದು. ಒಂದು ಸಲ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಅಟ್ಲೀಸ್ಟು ಜಸ್ಟಿಸ್ಫೈಡ್ ಮಾಡಬೇಕು. ಈಗ ಡೈಲಿ ಒಂದು 3 to 4 hours ಓದ್ತೀವಿ ಅಂತಂದರೆ ನಿಮಗೆ ಇನಿಷಿಯಲ್ ಟೈಮಲ್ಲಿ 3 to 4 hours ಟೆಸ್ಟ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಅಟ್ಲೀಸ್ಟ್ 1.5 or 2 hours ಆದರೂ ನೀವು ನ್ಯಾಯವನ್ನು ಒದಗಿಸಿ ಆ ಒಂದು ಟೈಮಿಗೆ ನೀವು ಅಭ್ಯಾಸವನ್ನು ಮಾಡಲೇಬೇಕು. ನೀವು 10 ನಿಮಿಷ ಓದಲ್ಲ ಅಂತ ಅಂದ್ಕೊಂಡ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಹೆಂಗೆ ಕೆಲಸ ನೀವು ತಗೊಳ್ಳಿಕ್ಕಾಗತ್ತೆ? ಪರೀಕ್ಷೆಯಲ್ಲಿ ಯಶಸ್ವಿ ಆಗೋದು ಹೇಗೆ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ದಯಮಾಡಿ ಇವತ್ತಿನ ಪೇಪರ್ ಸುದ್ದಿ ಏನಿದೆ ಅದನ್ನು ಓದ್ಬಿಟ್ಟು ಯಾವುದೇ ಹತಾಶೆಗೆ, ಯಾವುದೇ ಗೊಂದಲಕ್ಕೆ ಒಳಗಾಗೋಕ್ಕೆ ಹೋಗಬೇಡಿ, ಆಯಿತಾ? ಇದು ಆಲ್ರೆಡಿ ನಿರ್ಧಾರ ಆಗಿಬಿಟ್ಟಿದೆ. ವಿವರಣಾತ್ಮಕ ಮಾದರಿ ಪ್ರಶ್ನೆಗಳನ್ನು ತೆಗಿಬೇಕು, ಆ ಥರದ ಉತ್ತರ ಬರೀತಕ್ಕಂಥ ಪದ್ಧತಿ ಬೇಡವೇ ಬೇಡ ಇಲಾಖೆ ಪರೀಕ್ಷೆಗಳಿಗೆ, ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಅಂತಕ್ಕಂಥದ್ದು ದ ಡಿಸಿಷನ್ ಆ್ಯಸ್ ಆಲ್ರೆಡಿ ಡಿಸ್ಕಸ್ಡ್, ಆಯಿತಾ? ಸರ್ಕಾರದ ಹಂತದಲ್ಲಿ ಅದಾಗ್ಬಿಟ್ಟಿದೆ ಅದು. ಹಾಗಾಗಿ ಸೊ ಈಗ ರಿವೈಸ್ಡ್ C&R ಬಂದ ನಂತರದಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಒಂಚೂರು ವೆಯ್ಟ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಬರುತ್ತೆ, ಈಗ ಏನು ತೊಂದರೆ ಇಲ್ಲ ಅದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.